ಸೊ ಈಗ ಹೈಡ್ರೋಜನ್ ಆಟಮ್ ಅಲ್ಲಿ ಲೈನ್ ಸ್ಪೆಕ್ಟ್ರಮ್ ಯಾಕೆ ಬಂತು ಅಂತ ಸ್ಟಡಿ ಮಾಡೋಣ. ಸೊ ಲೈನ್ ಸ್ಪೆಕ್ಟ್ರಮ್ ಯಾಕೆ ಬರುತ್ತೆ ಅಂದರೆ ಡ್ಯೂ ಟು ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಸ್. ಸೊ ನೀಲ್ಸ್ ಬೋರ್ ಏನು ಹೇಳ್ತಾರೆ ಅಂದರೆ ಎಲೆಕ್ಟ್ರಾನ್ಗಳು ಹೈಯರ್ ಎನರ್ಜಿ ಸ್ಟೇಷನರಿ ಆರ್ಬಿಟಿಂದ ಲೋಯರ್ ಎನರ್ಜಿ ಸ್ಟೇಷನರಿ ಆರ್ಬಿಟಿಗೆ ಬಿದ್ದರೆ ಆಗ ಆ ಡಿಫ್ರೆನ್ಸ್ ಇನ್ ಎನರ್ಜಿ ಬಿಟ್ವೀನ್ ದೋಸ್ ಟು ಆರ್ಬಿಟ್ಸ್ ಅಷ್ಟು ಫೋಟಾನ್ ಆಫ್ ರೇಡಿಯೇಷನ್ ಎಮಿಟ್ ಆಗುತ್ತೆ. ಸೊ ಅದರಿಂದ ನಮಗೆ ಲೈನ್ ಸ್ಪೆಕ್ಟ್ರಮ್ ಸಿಗ್ತಾ ಇರೋದು. ದಿಸ್ ಇಸ್ ಅಕಾರ್ಡಿಂಗ್ ಟು ಬೋರ್. ಆ್ಯಂಡ್ ಅದೇ ನೀವು ಸೆಕೆಂಡ್ ಪಾಸ್ಟುಲೇಟಲ್ಲೂ ಓದಿರೋದು ಅದೇನೆ. ವೆನ್ ಎನ್ ಎಲೆಕ್ಟ್ರಾನ್ ಮೇಕ್ಸ್ ಎ ಟ್ರಾನ್ಸಿಷನ್ ಫ್ರಮ್ ಒನ್ ಸ್ಟೇಷನರಿ ಆರ್ಬಿಟ್ ಟು ಅನದರ್ ಸ್ಟೇಷನರಿ ಆರ್ಬಿಟ್ ಆಫ್ lower energy, then the difference in energy between those two orbits is emitted as a photon of radiation. Okay, so ಈಗ ನಾನು ಎನರ್ಜಿ ಲೆವೆಲ್ಸ್ ಬರ್ದಿದ್ದೀನಿ ನೋಡಿ. ಸೊ ಇದು n = 1 ಆರ್ಬಿಟ್, ಅದೇ ಲೋಯೆಸ್ಟ್ ಎನರ್ಜಿ ಆರ್ಬಿಟ್. ಅದರ ವ್ಯಾಲ್ಯೂ ಗೊತ್ತು ನಿಮಗೆ. ಇನ್ ಪ್ರೀವಿಯಸ್ ಕ್ಲಾಸಲ್ಲಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಮಾಡಿದಾಗ ಹೇಳಿದೆ -13.1 eV. ಇದು ಸೆಕೆಂಡ್ ಆರ್ಬಿಟ್ ಅಥವಾ ಸೆಕೆಂಡ್ ಸ್ಟೇಷನರಿ ಸ್ಟೇಟ್. ಇದರ ಎನರ್ಜಿ ಎಷ್ಟು -3.5 eV. ಥರ್ಡ್ ಆರ್ಬಿಟ್ ಅಥವಾ ಥರ್ಡ್ ಸ್ಟೇಷನರಿ ಸ್ಟೇಟ್, ಇದರ ಎನರ್ಜಿ -1.5 eV. ಸೊ ಈ ಥರ ಎನರ್ಜಿ ಸಿಗ್ತಾ ಹೋಗುತ್ತೆ. ಇನ್ಫೈನೈಟ್ ಆರ್ಬಿಟ್ಗೆ ಏನು ಎನರ್ಜಿ 0. ಓಕೆನಾ? ಸೊ ಈಗ ನಾನು ಎನರ್ಜಿ ಲೆವೆಲ್ಸ್ ಬರ್ದಿದ್ದೀನಿ ನೋಡಿ. ಓಕೆ, ಸೊ ಫಸ್ಟ್ ಆರ್ಬಿಟ್ ಅದೇ ದ ಲೀಸ್ಟ್ ಎನರ್ಜಿ ಆರ್ಬಿಟ್. ಅದು ಅಂದರೆ ಫಸ್ಟ್ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ಸುತ್ತಾ ಇದ್ರೆ ನ್ಯೂಕ್ಲಿಯಸ್ ಸುತ್ತ, ಅದಕ್ಕೆ ಎನರ್ಜಿ ಇಸ್ ದ ಲೀಸ್ಟ್. ಸೆಕೆಂಡ್ ಆರ್ಬಿಟ್ ಸ್ವಲ್ಪ ಜಾಸ್ತಿ ಎನರ್ಜಿ, ಥರ್ಡ್ ಆರ್ಬಿಟ್ ಇನ್ನೂ ಜಾಸ್ತಿ, ಫೋರ್ತ್ ಆರ್ಬಿಟ್ ಇನ್ನೂ ಜಾಸ್ತಿ ಎನರ್ಜಿ, ಫಿಫ್ತ್ ಆರ್ಬಿಟಲ್ಲಿ ಸುತ್ತಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಎನರ್ಜಿ. ಆ ಥರ ಆರ್ಬಿಟ್ ನಂಬರ್ ಅಥವಾ ಅದೇ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಎನರ್ಜಿ ಆಫ್ ದಟ್ ಆರ್ಬಿಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೆ ಇನ್ಫೈನೈಟ್ ಆರ್ಬಿಟ್ಗೆ ಹೋದರೆ ನೀವು, ಆಗ ಇನ್ಫೈನೈಟ್ ಆರ್ಬಿಟಿನ ಎನರ್ಜಿ 0. ಓಕೆನಾ? ಅದಕ್ಕಿಂತ ಜಾಸ್ತಿ ಎನರ್ಜಿ ಏನಾದ್ರು ಎಲೆಕ್ಟ್ರಾನ್ ಪಡ್ಕೋತು ಅಂದರೆ ಅದೇ ಅನ್ಬೌಂಡೆಡ್ ಫ್ರೀ ಸ್ಟೇಟ್ಸ್. ಅಲ್ಲಿಗೆ ಎಲೆಕ್ಟ್ರಾನು ಆಟಮಿಂದ ಫ್ರೀ ಆಗೋಯ್ತು, ಅಥವಾ ಎಲೆಕ್ಟ್ರಾನು ನ್ಯೂಕ್ಲಿಯಸ್ಸಿನ ಒಂದು ಅಟ್ರಾಕ್ಷನಿಂದ ಫ್ರೀ ಆಗೋಯ್ತು ಆ್ಯಂಡ್ ದ ಆಟಮ್ ಹ್ಯಾಸ್ ಬಿಕಮ್ ಅಯನೈಸ್ಡ್. ಓಕೆ, ಸೊ ಇವೇ ನಮ್ಮ ಅನ್ಬೌಂಡೆಡ್ ಫ್ರೀ ಸ್ಟೇಟ್ಸ್. ಸೊ ಬೋರ್ ಪ್ರಕಾರ ಯಾಕೆ ಲೈನ್ ಸ್ಪೆಕ್ಟ್ರಮ್ ಬಂತು ಅಂದರೆ ಡ್ಯೂ ಟು ದ ಟ್ರಾನ್ಸಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಹೈಯರ್ ಎನರ್ಜಿ ಆರ್ಬಿಟ್ಸ್ ಟು ದ ಲೋಯರ್ ಎನರ್ಜಿ ಆರ್ಬಿಟ್ಸ್. ಸೊ ಈಗ ನೀವು ಹೈಡ್ರೋಜನ್ ಗ್ಯಾಸ್ ತಗೊಂಡಿದ್ರಿ ಗ್ಲಾಸ್ ಟ್ಯೂಬಲ್ಲಿ, ಆಮೇಲೆ ಗ್ಲಾಸ್ ಟ್ಯೂಬಲ್ಲಿ ಎಲೆಕ್ಟ್ರೋಡ್ಸ್ ಫಿಕ್ಸ್ ಮಾಡಿ ತುಂಬ ಹೈ ವೋಲ್ಟೇಜ್ ಕೊಟ್ರಿ. ಆ ತುಂಬ ಹೈ ವೋಲ್ಟೇಜ್ ಏನು ಮಾಡ್ತು, ಎಲೆಕ್ಟ್ರಾನ್ಸ್ನ ಆ ಹೈಡ್ರೋಜನ್ ಗ್ಯಾಸಲ್ಲಿರೋ ಆಟಮ್ಸಲ್ಲಿ ಇದ್ದಂಥ ಎಲೆಕ್ಟ್ರಾನ್ಸ್ನ ಹೈಯರ್ ಎನರ್ಜಿ ಸ್ಟೇಟ್ಸ್ಗೆ ಕಳಿಸ್ತು. ಓಕೆನಾ? ಆಮೇಲೆ ಏನಾಯ್ತು ನಿಮ್ಗೆ ಗೊತ್ತೇ ಇದೆ, ಹೈಯರ್ ಎನರ್ಜಿ ಸ್ಟೇಟಲ್ಲಿ ಯಾವುದೇ ವಸ್ತು ಜಾಸ್ತಿ ಹೊತ್ತು ಉಳ್ಕೊಳ್ಳೋದಿಲ್ಲ. ಅದು ಬೇಗ ತನ್ನ ಎನರ್ಜಿ ಕಳ್ಕೊಂಡು ಲೋಯರ್ ಎನರ್ಜಿ ಸ್ಟೇಟ್ಸ್ಗೆ ಬಂದ್ಬಿಡುತ್ತೆ. ಸೊ ಹೈಯರ್ ಎನರ್ಜಿ ಸ್ಟೇಟ್ಸ್, ಜಾಸ್ತಿ ಎನರ್ಜಿ ಹೊಂದಿರೋ ಸ್ಟೇಟ್ಗಳಲ್ಲಿ ದೇ ಆರ್ ಅನ್ಸ್ಟೇಬಲ್. ದಿ ಹೈಯರ್ ಎನರ್ಜಿ ಸ್ಟೇಟ್ಸ್ ಆರ್ ಅನ್ಸ್ಟೇಬಲ್. ಸೊ ಎಲೆಕ್ಟ್ರಾನ್ಸ್ ಹೈಯರ್ ಎನರ್ಜಿ ಸ್ಟೇಟ್ಸ್ ಅಥವಾ ಹೈಯರ್ ಆರ್ಬಿಟ್ಸ್ಗೆ ಜಂಪ್ ಆದಾಗ ಜಾಸ್ತಿ ಹೊತ್ತಿರಲ್ಲ, ಅವು ಅಲ್ಲಿ ಬೇಗ ತಮ್ಮ ಎನರ್ಜಿ ಕಳ್ಕೊಂಡು ಕೆಳಗಡೆ 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 ಇರೋ ಆರ್ಬಿಟ್ಸ್ಗೆ ಬೀಳ್ತಾ ಹೋಗ್ತವೆ. ಸೊ ಲೋಯರ್ ಎನರ್ಜಿ ಆರ್ಬಿಟ್ಸ್ ಆರ್ ಸ್ಟೇಬಲ್. ಅರ್ಥ ಆಯ್ತಲ್ಲ? ಅಲ್ಲಿ ತುಂಬ ಹೊತ್ತಿರ್ಬೋದು. ಈಗ ಎಲೆಕ್ಟ್ರಾನ್ ಫಸ್ಟ್ ಆರ್ಬಿಟಲ್ಲಿ ತುಂಬ ಹೊತ್ತಿರ್ಬೋದು, ಸೆಕೆಂಡ್ ಆರ್ಬಿಟಲ್ಲೂ ಬೇಕಾದ್ರೆ ತುಂಬ ಹೊತ್ತಿರ್ಬೋದು. ಅದೇ ತುಂಬ ಮೇಲೆ ಹೋಗ್ತಿದ್ರೆ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ, ಬೇಗ ಬೀಳ್ತಾ ಇರುತ್ತೆ. ಎನರ್ಜಿ ಕಳ್ಕೊಂಡು, ಯಾವಾಗ ಎನರ್ಜಿ ಕಳ್ಕೊಂಡು ಬೀಳ್ತಾ ಇರುತ್ತೋ ಆಗ ಫೋಟಾನ್ ಆಫ್ ರೇಡಿಯೇಷನ್ ಎಮಿಟ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಈಗ ನೋಡಿ, ಈಗ ಸೊ ಗ್ಲಾಸ್ ಟ್ಯೂಬಲ್ಲಿ ಇದ್ದಂಥ ಹೈಡ್ರೋಜನ್ಗೆ ಹೈ ವೋಲ್ಟೇಜ್ ಕೊಟ್ಟಾಗ ಆ ಹೈಡ್ರೋಜನ್ನಲ್ಲಿರೋ ಎಲೆಕ್ಟ್ರಾನ್ಗಳು ಆ ಹೈಡ್ರೋಜನ್ ಆಟಮ್ಸಲ್ಲಿರೋವಂಥ ಎಲೆಕ್ಟ್ರಾನ್ಗಳು ಹೈಯರ್ ಆ್ಯಂಡ್ ಹೈಯರ್ ಎನರ್ಜಿ ಸ್ಟೇಟ್ಸ್ಗೆ ಜಂಪ್ ಹೊಡೆದು ತುಂಬ ಮೇಲೆ ಹೋಗ್ಬಿಟ್ಟಿದ್ದಾವೆ. ಬಟ್ ಅಲ್ಲಿ ಜಾಸ್ತಿ ಹೊತ್ತಿರಲ್ಲ, ಅವು ಬೀಳಕ್ಕೆ ಸ್ಟಾರ್ಟ್ ಆಗ್ತವೆ. ಬೀಳುವಾಗ ಅವು ಫೋಟಾನ್ಸ್ ಆಫ್ ರೇಡಿಯೇಷನ್ಸ್ನ ಎಮಿಟ್ ಮಾಡ್ತಾ ಇರ್ತವೆ. ಅವೇ ಸ್ಪೆಕ್ಟ್ರೋಮೀಟ್ರಲ್ಲಿ ಕಲೆಕ್ಟ್ ಮಾಡಿ ನಮಗೆ ನಮ್ಮ ಸ್ಪೆಕ್ಟ್ರಮ್ ಸಿಗೋದು. ಓಕೆನಾ? ಸೊ ಈಗ ನೋಡಿ, ಈಗ ಬೋರ್ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ಪೆಕ್ಟ್ರಮ್ನ ನೋಡಿ. ಇಫ್ ದ ಎಲೆಕ್ಟ್ರಾನ್ಸ್ ಜಂಪ್ ಫ್ರಮ್ ಹೈಯರ್ ಎನರ್ಜಿ ಸ್ಟೇಟ್ಸ್ ಟು ದ ಫಸ್ಟ್ ಆರ್ಬಿಟ್, ದೆನ್ ಯು ಗೆಟ್ ಲೈಮನ್ ಸೀರೀಸ್. ಅರ್ಥ ಆಯ್ತಾ? ಬಾಮರ್ ಸೀರೀಸ್ ಯಾವಾಗ ಸಿಗುತ್ತೆ? ಎಲೆಕ್ಟ್ರಾನ್ಗಳು ಹೈಯರ್ ಎನರ್ಜಿ ಆರ್ಬಿಟ್ಗಳಿಂದ ಸೆಕೆಂಡ್ ಆರ್ಬಿಟ್ಗೆ ಬಂದರೆ ಆಗ ನಿಮಗೆ ಬಾಮರ್ ಸೀರೀಸ್ ಸಿಗುತ್ತೆ. ಅದೇ ಎಲೆಕ್ಟ್ರಾನ್ಗಳು ನೋಡಿ ಹೈಯರ್ ಎನರ್ಜಿ ಆರ್ಬಿಟ್ಸಿಂದ ಥರ್ಡ್ ಆರ್ಬಿಟ್ಗೆ ಬಂದರೆ ಪ್ಯಾಸ್ಕನ್ ಸೀರೀಸ್ ಸಿಗುತ್ತೆ.
ಹೈಯರ್ ಎನರ್ಜಿ ಆರ್ಬಿಟ್ಸಿಂದ ಫೋರ್ತ್ ಆರ್ಬಿಟ್ಗೆ ಬಂದರೆ ಬ್ರ್ಯಾಕೆಟ್ ಸೀರೀಸ್ ಸಿಗುತ್ತೆ. ಹೈಯರ್ ಎನರ್ಜಿ ಆರ್ಬಿಟ್ಸಿಂದ ಫಿಫ್ತ್ ಆರ್ಬಿಟ್ಗೆ ಬಂದರೆ ಆಗ ನಿಮಗೆ ಫಂಡ್ ಸೀರೀಸ್ ಸಿಗೋದು. ಓಕೆನಾ? ಸೊ ನೋಡಿ, ಈಗ ಫಸ್ಟ್ ಆರ್ಬಿಟ್ ಕನ್ಸಿಡರ್ ಮಾಡಿ. ಸೊ ಹೈಯರ್ ಎನರ್ಜಿ ಆರ್ಬಿಟ್ಸಿಂದ ಎಲೆಕ್ಟ್ರಾನ್ಗಳು ಫಸ್ಟ್ ಆರ್ಬಿಟ್ಗೆ ಬಂದರೆ ಆಗ ನಿಮ್ಗೆ ಯಾವ ಸೀರೀಸ್ ಸಿಗೋದು? ಲೈಮ್ಯಾನ್ ಸೀರೀಸ್. ಈಗ ಫಸ್ಟ್ ಲೈನ್ ಆಫ್ ಲೈಮ್ಯಾನ್ ನೋಡಿ, ಈಗ ಅದಕ್ಕೆ ಎಲೆಕ್ಟ್ರಾನ್ ಎಲ್ಲಿಂದ ಎಲ್ಲಿ ಬೀಳ್ಬೇಕು ನೋಡಿ, ಸೆಕೆಂಡ್ ಆರ್ಬಿಟಿಂದ ಫಸ್ಟ್ ಆರ್ಬಿಟ್ಗೆ ಬಿದ್ದರೆ ಆಗ ನಿಮಗೆ ಫಸ್ಟ್ ಲೈನ್ ಆಫ್ ಲೈಮ್ಯಾನ್ ಸಿಗುತ್ತೆ ನೋಡಿ. ಈಗ ಸೆಕೆಂಡ್ ಲೈನ್ ಆಫ್ ಲೈಮ್ಯಾನ್ ಯಾವಾಗ ಸಿಗುತ್ತೆ? ಎಲೆಕ್ಟ್ರಾನ್ ಥರ್ಡ್ ಆರ್ಬಿಟಿಂದ ಫಸ್ಟ್ ಆರ್ಬಿಟ್ಗೆ ಬಿದ್ದಾಗ ಆಗ ಸೆಕೆಂಡ್ ಲೈನ್ ಆಫ್ ಲೈಮ್ಯಾನ್ ಸಿಕ್ತು ನೋಡಿ. ಈಗ ನಮ್ಮ ಎಲೆಕ್ಟ್ರಾನ್ ಫೋರ್ತ್ ಆರ್ಬಿಟಿಂದ ಫಸ್ಟ್ ಆರ್ಬಿಟ್ಗೆ ಬಿದ್ದಾಗ ಆಗ ನಮಗೆ ಥರ್ಡ್ ಲೈನ್ ಆಫ್ ಲೈಮ್ಯಾನ್ ಸಿಕ್ತು ನೋಡಿ. ಓಕೆನಾ? ನಮ್ಮ ಎಲೆಕ್ಟ್ರಾನ್ ಫಿಫ್ತ್ ಆರ್ಬಿಟಿಂದ ಫಸ್ಟ್ ಆರ್ಬಿಟ್ಗೆ ಬಿದ್ದಾಗ ಆಗ ನಮಗೆ ಫೋರ್ತ್ ಲೈನ್ ಆಫ್ ಲೈಮ್ಯಾನ್ ಸಿಕ್ತು ನೋಡಿ. ಈಗ ನೀವೇ ಅರ್ಥ ಮಾಡ್ಕೋಬೋದು ಯಾಕೆ ಲೈನ್ ಮುಂದೆ ಹೋಗ್ತಾ ಗ್ಯಾಪ್ ಸ್ಮಾಲ್ ಆಗುತ್ತೆ ಅಂದರೆ, ಯಾಕಂದರೆ ಎನರ್ಜಿಗಳ ಮಧ್ಯೆ ಗ್ಯಾಪ್ ಚಿಕ್ಕದಾಗ್ತಾ ಹೋಗ್ತಾ ಇದೆ ನೋಡಿ. ಅದರಿಂದ ಲೈನ್ಗಳ ಮಧ್ಯೆ ಇರೋ ಸ್ಪೇಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಮ್ಮ ಎಲೆಕ್ಟ್ರಾನ್ ಏನಾದ್ರು ಸಿಕ್ಸ್ತ್ ಆರ್ಬಿಟಿಂದ ಫಸ್ಟ್ ಆರ್ಬಿಟ್ಗೆ ಬಿದ್ದರೆ ಆಗ ನಮಗೆ ಫಿಫ್ತ್ ಲೈನ್ ಆಫ್ ಲೈಮ್ಯಾನ್ ಸಿಕ್ತು ನೋಡಿ. ಈಗ ನೋಡಿ ಎಷ್ಟು ಚಿಕ್ಕದಾಗ್ತಾ ಹೋಗ್ತಾ ಇದೆ ನೋಡಿ ಗ್ಯಾಪು. ನಮ್ಮ ಎಲೆಕ್ಟ್ರಾನ್ ಏನಾರು ಸೆವೆಂತ್ ಆರ್ಬಿಟಿಂದ ಫಸ್ಟ್ ಆರ್ಬಿಟ್ಗೆ ಬಿದ್ದರೆ ಆಗ ಸಿಕ್ಸ್ತ್ ಲೈನ್ ಆಫ್ ಲೈಮ್ಯಾನ್ ಸಿಗುತ್ತೆ ನೋಡಿ. ಎಷ್ಟು ಚಿಕ್ಕದಾಯ್ತು ನೋಡಿ ಗ್ಯಾಪ್. ಈಗ ನಮ್ಮ ಎಲೆಕ್ಟ್ರಾನ್ ಏನಾರು ಏಯ್ತ್ ಆರ್ಬಿಟಿಂದ ಫಸ್ಟ್ ಆರ್ಬಿಟ್ಗೆ ಬಿದ್ದರೆ ಆಗ ನಮಗೆ ಸೆವೆಂತ್ ಲೈನ್ ಆಫ್ ಲೈಮ್ಯಾನ್ ಸಿಕ್ತು ನೋಡಿ. ಇನ್ನೂ ಚಿಕ್ಕದಾಯ್ತು ನೋಡಿ ಗ್ಯಾಪ್. ಕೊನೆಗೆ ಅದೇ ಥರ ಆಗಿ ಕೊನೆಗೆ ಇನ್ಫೈನೈಟ್ ಆರ್ಬಿಟಿಂದ ಫಸ್ಟ್ ಆರ್ಬಿಟ್ಗೆ ಬಿದ್ದರೆ ಆಗ ನಮಗೆ ಸಿಗದೆ ದ ಸೀರೀಸ್ ಲಿಮಿಟ್ ಆಫ್ ಲೈಮ್ಯಾನ್ ಸಿಗುತ್ತೆ ನೋಡಿ. ಆಗಲೇ ನಮಗೆ ಸೀರೀಸ್ ಲಿಮಿಟ್ ಆಫ್ ಲೈಮ್ಯಾನ್ ಸಿಕ್ತು. ಸೊ ಇದೇ ಥರ ಬಾಮರ್ಗೂ ಹೇಳ್ತಾ ಹೋಗ್ಬೋದು. ಹೈಯರ್ ಎನರ್ಜಿ ಆರ್ಬಿಟ್ಸಿಂದ ಎಲೆಕ್ಟ್ರಾನ್ ಏನಾದ್ರು ಸೆಕೆಂಡ್ ಆರ್ಬಿಟ್ಗೆ ಬಿದ್ದರೆ ಆಗ ನಮಗೆ ಬಾಮರ್ ಸೀರೀಸ್ ಸಿಗುತ್ತೆ. ಸೊ ಮತ್ತೆ ಇಲ್ಲೇ ನಾನು ಬಾಮರ್ ಸೀರೀಸ್ ಹೇಳ್ತೀನಿ, ಇಲ್ಲಿರುತ್ತೆ ಅದು. ಬಟ್ ಈಗ ಸ್ಪೇಸ್ ಇಲ್ಲದೆ ಇರೋದ್ರಿಂದ ಇಲ್ಲೇ ಇದಕ್ಕೆ ಹೇಳ್ತೀನಿ ಮತ್ತೆ ಬಾಮರ್ ಸೀರೀಸು. ಈಗ ನೋಡಿ, ಈಗ ಥರ್ಡ್ ಆರ್ಬಿಟಿಂದ ಸೆಕೆಂಡ್ ಆರ್ಬಿಟ್ಗೆ ಬಿದ್ದರೆ ಫಸ್ಟ್ ಲೈನ್ ಆಫ್ ಬಾಮರ್, ಫೋರ್ತ್ ಆರ್ಬಿಟಿಂದ ಸೆಕೆಂಡ್ ಆರ್ಬಿಟ್ಗೆ ಬಿದ್ದರೆ ಸೆಕೆಂಡ್ ಲೈನ್ ಆಫ್ ಬಾಮರ್, ಫಿಫ್ತ್ ಆರ್ಬಿಟಿಂದ ಸೆಕೆಂಡ್ ಆರ್ಬಿಟ್ಗೆ ಬಿದ್ದರೆ ಥರ್ಡ್ ಲೈನ್ ಆಫ್ ಬಾಮರ್ ನೋಡಿ. ಸಿಕ್ಸ್ತ್ ಆರ್ಬಿಟಿಂದ ಸೆಕೆಂಡ್ ಆರ್ಬಿಟ್ಗೆ ಬಿದ್ದರೆ ಫೋರ್ತ್ ಲೈನ್ ಆಫ್ ಬಾಮರ್, ಸೆವೆಂತ್ ಆರ್ಬಿಟಿಂದ ಸೆಕೆಂಡ್ ಆರ್ಬಿಟ್ಗೆ ಬಿದ್ದರೆ ಫಿಫ್ತ್ ಲೈನ್ ಆಫ್ ಬಾಮರ್. ಆ ಥರ ಏಯ್ತ್ ಆರ್ಬಿಟಿಂದ ಸೆಕೆಂಡ್ ಆರ್ಬಿಟ್ಗೆ ಬಿದ್ದರೆ ಸಿಕ್ಸ್ತ್ ಲೈನ್ ಆಫ್ ಬಾಮರ್. ಅದೇ ಥರ ಇನ್ಫೈನೈಟ್ ಆರ್ಬಿಟಿಂದ ಫಸ್ಟ್ ಸೆಕೆಂಡ್ ಆರ್ಬಿಟ್ಗೆ ಬಿದ್ದರೆ ಆಗ ನಿಮಗೆ ಸೀರೀಸ್ ಲಿಮಿಟ್ ಆಫ್ ಬಾಮರ್ ಸಿಗುತ್ತೆ. ಸೊ ಇದೇ ಥರ ಪ್ಯಾಸ್ಕನ್ಗೂ ಹೇಳ್ತಾ ಹೋಗ್ಬೋದು. ಹೈಯರ್ ಎನರ್ಜಿ ಆರ್ಬಿಟ್ಸಿಂದ ಥರ್ಡ್ ಆರ್ಬಿಟ್ಗೆ ಬಿದ್ದರೆ ನಮಗೆ ಪ್ಯಾಸ್ಕನ್ ಸೀರೀಸ್ ಸಿಗುತ್ತೆ ನೋಡಿ. ಈಗ ಫೋರ್ತ್ ಆರ್ಬಿಟಿಂದ ಥರ್ಡ್ ಆರ್ಬಿಟ್ಗೆ ಬಿದ್ದರೆ ಫಸ್ಟ್ ಲೈನ್ ಆಫ್ ಪಾಸ್ಕನ್, ಫಿಫ್ತ್ ಆರ್ಬಿಟಿಂದ ಥರ್ಡ್ ಆರ್ಬಿಟ್ಗೆ ಬಿದ್ದರೆ ಸೆಕೆಂಡ್ ಲೈನ್ ಆಫ್ ಪಾಸ್ಕನ್, ಸಿಕ್ಸ್ತ್ ಆರ್ಬಿಟಿಂದ ಥರ್ಡ್ ಆರ್ಬಿಟ್ಗೆ ಬಿದ್ದರೆ ಥರ್ಡ್ ಲೈನ್ ಆಫ್ ಪಾಸ್ಕನ್, ಸೆವೆಂತ್ ಆರ್ಬಿಟಿಂದ ಥರ್ಡ್ ಆರ್ಬಿಟ್ಗೆ ಬಿದ್ದರೆ ಫೋರ್ತ್ ಲೈನ್ ಆಫ್ ಪಾಸ್ಕನ್. ಆ ಥರ ಕೊನೆಗೆ ಇನ್ಫೈನೈಟ್ ಆರ್ಬಿಟಿಂದ ಥರ್ಡ್ ಆರ್ಬಿಟ್ಗೆ ಬಿದ್ದರೆ ಆಗ ಸೀರೀಸ್ ಲಿಮಿಟ್ ಆಫ್ ಪಾಸ್ಕನ್ ಅಂತ ಪಾಸ್ಕನ್ ಸಿಗುತ್ತೆ. ಸೊ ಇದೇ ಥರ ಬ್ರ್ಯಾಕೆಟ್ ಸೀರೀಸ್, ಇದೇ ಥರ ಫಂಡ್ ಸೀರೀಸ್ಗೆ ನಾವು ಹೇಳ್ತಾ ಹೋಗ್ಬೋದು. ಸೊ ದಿಸ್ ಡಯಾಗ್ರಾಮ್ ರೆಪ್ರೆಸೆಂಟ್ಸ್ ದ ಟ್ರಾನ್ಸಿಷನ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಲೈನ್ ಸ್ಪೆಕ್ಟ್ರಮ್ ಆಫ್ ದ ಹೈಡ್ರೋಜನ್ ಆಟಮ್. ಓಕೆ, ಸೊ ಈಗ ನಾವು ಬೋರ್ಸ್ ಥಿಯರಿ ಯೂಸ್ ಮಾಡ್ಕೊಂಡು ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಆಫ್ ದ ಫೋಟಾನ್ ಎಮಿಟೆಡ್ when an electron makes a transition from a higher energy orbit E2 to lower energy orbit E1 ಕಂಡುಹಿಡಿಯೋಣ. ಓಕೆನಾ? ಸೊ ನೋಡಿ, ನಮ್ಮ ಎಲೆಕ್ಟ್ರಾನ್ ಏನು ಮಾಡ್ತಾ ಇದೆ, ಹೈಯರ್ ಎನರ್ಜಿ ಆರ್ಬಿಟಲ್ಲಿತ್ತು E2 ಅದರ ಎನರ್ಜಿ. ಆ ಆರ್ಬಿಟಿನ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಎಷ್ಟಿರಲಿ, N2 ಇರಲಿ. ಆ ಎಲೆಕ್ಟ್ರಾನಿಗೆ ಎಲ್ಲಿ ಬಿತ್ತು, ಲೋಯರ್ ಎನರ್ಜಿ ಆರ್ಬಿಟ್ಗೆ ಬಿತ್ತು. ಆ ಲೋಯರ್ ಎನರ್ಜಿ ಆರ್ಬಿಟ್ದು ಎನರ್ಜಿ ಎಷ್ಟಿರಲಿ, E1 ಇರಲಿ. ಆ ಲೋಯರ್ ಎನರ್ಜಿ ಆರ್ಬಿಟ್ದು ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಎಷ್ಟಿರಲಿ, N1 ಇರಲಿ. ಈಗ ಒಂದು ಫೋಟಾನ್ ಆಫ್ ರೇಡಿಯೇಷನ್ ಎಮಿಟ್ ಆಗಿರುತ್ತೆ. ಓಕೆ, ಸೊ ಲೆಟ್ H ನ್ಯೂ ಬಿ ದ
energy of the photon emitted due to this transition. ಓಕೆ, ಈಗ ಆ ನ್ಯೂದು ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಯೋಣ. ಓಕೆನಾ? ಅಥವಾ ಹಂಗೆ ಜೊತೆಗೆ ನಾವು ವೇವ್ ಲೆಂತ್ ಆಫ್ ದಟ್ ಫೋಟಾನ್ ಕೂಡ ಕಂಡುಹಿಡಿಯೋಣ. ಓಕೆನಾ? ನ್ಯೂಸ್ ಒಂದು ಸಿಕ್ಕರೆ ಇನ್ನೊಂದು ಸಿಗುತ್ತೆ. ವಿ ಆಲ್ ನೋ ದಟ್ ಹೌ ವೇವ್ ಲೆಂತ್, ಫ್ರೀಕ್ವೆನ್ಸಿ ಆ್ಯಂಡ್ ಸ್ಪೀಡ್ ಆಫ್ ಫೋಟಾನ್ ಆರ್ ರಿಲೇಟೆಡ್. ಗೊತ್ತಲ್ಲ, ಫೋಟಾನ್ ಮೀನ್ಸ್ ದೇ ಆರ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸೊ ಅವುಗಳ ವೇವ್ ಲೆಂತ್, ಫ್ರೀಕ್ವೆನ್ಸಿ ಮತ್ತು ಸ್ಪೀಡ್ ಯಾವ ಥರ ರಿಲೇಟ್ ಆಗಿರುತ್ತೆ ನೋಡಿ. ಸ್ಪೀಡ್, ದೇ ಟ್ರಾವೆಲ್ ವಿತ್ ದ ಸ್ಪೀಡ್ ಆಫ್ ಲೈಟ್ c, which is equal to nu lambda. Nu is the frequency of the photon and lambda is the wavelength of the photon. ಈಗ ನಮಗೆ nu ಕಂಡಿಡಿದ್ರೆ ನಾವು ಲ್ಯಾಂಬ್ಡಾ ಸಿಗುತ್ತೆ. ಸಿಂಪಲ್, c by nu ಮಾಡಿದ್ರೆ ನಮಗೆ ಲ್ಯಾಂಬ್ಡಾ ಸಿಕ್ತು ನೋಡಿ, ಅಷ್ಟೇ. ಸೊ ನಾವೀಗ nu ಕಂಡುಹಿಡಿಯೋಣ, ಅದೇ ನಮ್ಮ ಗೋಲ್ ಯೂಸಿಂಗ್ ಬೋರ್ಸ್ ಥಿಯರಿ. ಸೊ ಸೆಕೆಂಡ್ ಪಾಸ್ಟುಲೇಟ್ ಏನು ಹೇಳುತ್ತೆ ಬೋರ್ದು? whenever an electron makes a transition from higher energy orbit to lower energy orbit, the difference in energy between those two orbits is emitted as a photon of the electromagnetic radiation. ಹಂಗಂದ್ಮೇಲೆ ನಮ್ಮ ಎಲೆಕ್ಟ್ರಾನ್ E2 ಎನರ್ಜಿಯಿಂದ E1 ಎನರ್ಜಿಗೆ ಬೀಳ್ತಾ ಇದೆ. ಹಂಗಾರೆ ಈ ಡಿಫ್ರೆನ್ಸ್ ಇನ್ ಎನರ್ಜಿ ಅಷ್ಟು ಯಾರು ಎನರ್ಜಿ ಕ್ಯಾರಿ ಮಾಡಿದ್ರು, ಅವೆರಡು ಆರ್ಬಿಟ್ಗಳ ಡಿಫ್ರೆನ್ಸ್ ಇನ್ ಎನರ್ಜಿನೇ ಅದೇ ಫೋಟಾನೇ ಆಚೆ ಬರೋದು ಆಫ್ ರೇಡಿಯೇಷನ್. ಅರ್ಥ ಆಯ್ತಲ್ಲ? ಓಕೆ, ಸೊ ಈಗ ನಾವು ಈ ನ್ಯೂನ ಕಂಡುಹಿಡಿಬೇಕು. ಸೊ ವಿ ಆಲ್ ನೋ ದಟ್ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಇನ್ ದ nth ಸ್ಟೇಷನರಿ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಆರ್ ಇನ್ ಜನರಲ್ ಎನಿ ಆಟಮ್ ಕಂಟೈನಿಂಗ್ ಎ ಸಿಂಗಲ್ ಎಲೆಕ್ಟ್ರಾನ್. ಸೊ ಏನು ಎನರ್ಜಿದು ಫಾರ್ಮುಲಾ? -mz² e power 4 divided by 8 epsilon naught square n square h square. Okay na? So this is the expression for energy of the nth stationary orbit of any of any atom or ion containing a single electron. Okay na? ಈಗ ನಮ್ಮ ಎಲೆಕ್ಟ್ರಾನ್ E2 ಇಂದ E1 ಜಂಪ್ ಹೊಡಿತಾ ಇದೆ. E2 ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ N2, E1 ಎನರ್ಜಿದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ N1. ಹಂಗಾರೆ E2 ಏನಕ್ಕೆ ಸಮ ಇತ್ತು? ಹಂಗಾರೆ ಇದೇ ಫಾರ್ಮುಲಾ ಹಾಕಿ. E2 is equal to -mz² e power 4 divided by 8 epsilon naught square N2 square. ಯಾಕಂದರೆ E2 ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ N2 ಅಲ್ಲ, h². ಅದೇ ಥರ E1 ಏನಂಗಾರೆ -mz² e power 4 divided by 8 epsilon naught square N1 square h². ಸೊ ಈಗ ಫೈಂಡ್ ಔಟ್ ಮಾಡಿ. ವಾಟ್ ಈಸ್ h nu ಈಕ್ವಲ್ ಟು E2 ಮೈನಸ್ E1. ಸಬ್ಸ್ಟಿಟ್ಯೂಟ್ ಮಾಡಿ. E2 ವ್ಯಾಲ್ಯೂ ಏನು? mz² e power 4 divided by 8 epsilon naught square N2 square h². ಅದೇ ಥರ ಮೈನಸ್ E1 ಏನು? -mz² e power 4 divided by 8 epsilon naught square N1 square h². ಓಕೆನಾ? ಸೊ ಸಿಂಪ್ಲಿಫೈ. Minus into minus is plus. ಸೊ ಏನಾಯ್ತು ನೋಡಿ, ಈಗ h ಪ್ಲಸ್ ಇರೋದು ಫಸ್ಟ್ ಬರೆಯೋಣ. mz² e power 4 divided by 8 epsilon naught square N1 square h² minus mz² e power 4 divided by 8 epsilon naught square N2 square h². ಓಕೆನಾ? ಸೊ ಏನೇನು ಕಾಮನ್ ತೆಗಿಬೋದು? ಕಾಮನ್ ತೆಗಿರಿ. mz² e power 4 divided by 8 epsilon naught square h². ಇಲ್ಲೇ ನೋಡ್ಕೊಂತು 1 by N1 square minus
1/n2 ಸ್ಕ್ವೇರ್. ಓಕೆ, ಸೊ ಈಗ ಫ್ರೀಕ್ವೆನ್ಸಿ ಎಷ್ಟು ಹಂಗಾದ್ರೆ ಇಲ್ಲಿ ಬರಿತೀನಿ. ಸೊ ಫ್ರೀಕ್ವೆನ್ಸಿ ಬೇಕಂದ್ರೆ ನೋಡಿ ನಿಮಗೆ ನೋಡಿ ರಿಡ್ಬರ್ಗ್ ಎಂಪೈರಿಕಲ್ ಫಾರ್ಮುಲಾ ಥರನೇ ಕಾಣ್ತಾ ಇದೆ ನೋಡಿ. mz²e⁴/8ε0². ಇಲ್ಲಿ ಹೆಚ್ಚಿದ್ದನ್ನ ಕೆಳಗೆ ಕಳಿಸಿ, ಆಗೇನಾಯ್ತು h³ ಆಯ್ತು, ಫ್ರೀಕ್ವೆನ್ಸಿ ಸಿಕ್ತು ನೋಡಿ. So you got the expression for frequency when an electron makes a transition from an orbit having energy E2 to a lower orbit having energy E1 and E2 was greater than E1. So ಎಷ್ಟು ಬಂತು ನೋಡಿ frequency. Okay, so we found the frequency. So E2 orbit the principal quantum number ಎಷ್ಟಿದೆ 8, E1 orbit principal quantum number n1. So ಎಷ್ಟು ಬಂತು frequency mz²e⁴8ε0² h³ into 1/n1² minus 1/n2². We got the frequency. ಈಗ ವೇವ್ ಲೆಂತ್ ಕಂಡುಹಿಡಿಯೋಣ. Nothing new. We all know that what is the relation between frequency and wavelength. ಈಗಲೇ ಹೇಳಿದೆ c ಏನಕ್ಕೆ ಸಮ, ನ್ಯೂ ಲ್ಯಾಂಬ್ಡಾಕ್ಕೆ ಸಮ. ಹಂಗಾರೆ ಲ್ಯಾಂಬ್ಡಾ ನ್ಯೂನ ಯಾವ ಥರ ಬರಿಬೋದು, ನಾನು ನ್ಯೂನ ಯಾವ ಥರ ಬರಿಬೋದು, c/λ ಅಂತ ಬರಿಬೋದು. ಸೊ ನ್ಯೂ ಜಾಗಕ್ಕೆ c/λ ಕೊಡಿ. ಸೊ ಏನಾಯ್ತು ನೋಡಿ ಈಗ mz²e⁴8ε0² h³ into 1/n1² minus. Okay, so I'll rub this, I'll write bit down. h new is e2 minus. Okay, ಈಗ ನಮಗೆ ವೇವ್ ಲೆಂತ್ ಅಷ್ಟೇ ಬೇಕಲ್ವಾ, ಲ್ಯಾಂಬ್ಡಾ ಇಲ್ಲೇ ಉಳಿಸಿ ಸಿನ ಕೆಳಗೆ ತಗೊಂಬನ್ನಿ. ಸೊ ಏನಾಯ್ತು ನೋಡಿ ಈಗ mz²e⁴8ε0² h³ c into 1/n1² minus 1/n2². So this is the expression for the wavelength of the photon emitted when an electron jumps from a higher energy orbit to lower energy orbit. Okay, you should write till here. So you got the expression for wavelength, but wavelength is lambda. So mathematically you can get lambda if you simplify. But 1/λ, what it is called? 1/λ is called as wave number. The reciprocal of wavelength is called wave number. Okay? So this is the expression for wavelength of a photon emitted when an electron jumps from higher energy orbit to lower energy orbit in any atom or ion containing ಓನ್ಲಿ 1 ಎಲೆಕ್ಟ್ರಾನ್. ಓಕೆನಾ, ಈಗ ನಮ್ಗೆ ಹೈಡ್ರೋಜನ್ಗೆ ಬೇಕು ಅಂದರೆ ಏನು ಮಾಡ್ತೀರಾ, ಹೈಡ್ರೋಜನ್ಗೆ ಬೇಕು ಅಂದರೆ ಝೆಡ್ಗೆ 1 ಕೊಡಿ. ಸೊ ಆಗೇನಾಯ್ತು ನೋಡಿ ಫಾರ್ಮುಲಾ mz² ಝೆಡ್ಗೆ 1 ಕೊಟ್ರಿ. ಸೊ 1² is 1 only. me⁴8ε0² h³ c into 1/n1² minus 1/n2². ಈಗ ಬೋರ್ಗೆ ಬಂತು ಈ ಫಾರ್ಮುಲಾ, ಬೋರ್ obtained this ಫಾರ್ಮುಲಾ. ಈಗ ಬೋರ್ ಏನು ಮಾಡ್ತಾರೆ ನೋಡಿ, ಆ ಎಲ್ಲ ಟರ್ಮ್ಸ್ಗಳು ಆಲ್ರೆಡಿ ಓದಿದ್ರಿ ನೀವು. m ಮಾಸ್ ಆಫ್ ಎಲೆಕ್ಟ್ರಾನ್, e ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆಫ್ ಎಲೆಕ್ಟ್ರಾನ್, ε0 ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, h ಪ್ಲಾಂಕ್ಸ್ ಕಾನ್ಸ್ಟೆಂಟ್, c ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ಇವೆಲ್ಲ ವ್ಯಾಲ್ಯೂಸ್ನ ಕೊಡೋಣ. ಈಗ ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟಪ್ಪ, 9.1 into 10⁻³ kg. e ಎಷ್ಟು 1.6 into 10⁻⁻19 the whole power 4. 8 ε0 ವ್ಯಾಲ್ಯೂ ಎಷ್ಟು, 8.85 into 10⁻12 the whole square.
ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಎಷ್ಟು 6.6 × 10⁻34 the whole cube. C ವ್ಯಾಲ್ಯೂ ಏನು 3 × 10⁸ ಗೊತ್ತಲ್ಲ. The speed of light in vacuum is 3 × 10⁸ m/s. 1/n1² minus 1/n2². ಸೊ ಇವೆಲ್ಲ ವ್ಯಾಲ್ಯೂಸ್ ಹಾಕಿ ಕಂಡಿಡಿದಾಗ ಬೋರ್ಗೆ ಎಷ್ಟು ಬಂತು ಗೊತ್ತಾ? He got this whole value is equal to 1.097 into 10⁻7 into 1/n1² minus. See, the same Rydberg formula you got again. ಅರ್ಥ ಆಯ್ತಲ್ಲ? ಸೊ ರಿಡ್ಬರ್ಗ್ ಈ ಫಾರ್ಮುಲಾನ ಬರೆದಿದ್ರು ಎಂಪೈರಿಕಲಿ ಜಸ್ಟ್ ಆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್ನ ಅಡ್ಜಸ್ಟ್ ಮಾಡೋಕ್ಕೋಸ್ಕರ ಮಾತ್ರ ಈ ಫಾರ್ಮುಲಾ ಬರೆದಿದ್ರು. ಹೆಂಗೆ ಬಂತು ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಬಟ್ ನಾವು ಬೋರ್ ಯೂಸಿಂಗ್ ಹಿಸ್ ಕ್ವಾಂಟಮ್ ಥಿಯರಿ ಆ್ಯಂಡ್ ಯೂಸಿಂಗ್ ಹಿಸ್ ಪಾಸ್ಟುಲೇಟ್ಸ್ ಅದೇ ಫಾರ್ಮುಲಾನ ಮತ್ತೆ ಬರೆದ್ರು ನೋಡಿ, ವಿತ್ ಅ ಸೌಂಡ್ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್. ಓಕೆ, ಅಗೇನ್ ಬೋರ್ ಗಾಟ್ ದ ಸೇಮ್ ಫಾರ್ಮುಲಾ. ಸೊ ಬೋರ್ ಫೌಂಡ್ ಔಟ್ ದ ವ್ಯಾಲ್ಯೂ ಆಫ್ ರಿಡ್ಬರ್ಗ್ ಕಾನ್ಸ್ಟೆಂಟ್ ಥಿಯರಿಟಿಕಲಿ. ಅರ್ಥ ಆಯ್ತಲ್ಲ? ಸೊ ಬೋರು ರಿಡ್ಬರ್ಗ್ ಕಾನ್ಸ್ಟೆಂಟ್ನ ಕ್ಯಾಲ್ಕುಲೇಷನ್ಸ್ ಥಿಯರಿಯಿಂದ ಕಂಡುಹಿಡಿದ್ರು ಬೈ ಹಿಸ್ ಪಾಸ್ಟುಲೇಟ್ಸ್ ಆ್ಯಂಡ್ ಹಿಸ್ ಥಿಯರಿ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಸೊ ದಿಸ್ ವಾಸ್ ದ ಗ್ರೇಟೆಸ್ಟ್ ಟ್ರಿಯಂಫ್ ಆಫ್ ಬೋರ್ಸ್ ಥಿಯರಿ. ಓಕೆ, ಸೊ ಏನು ನಮ್ಮ ರಿಡ್ಬರ್ಗು ಎಂಪೈರಿಕಲಿ ಆ ಎಕ್ಸ್ಪೆರಿಮೆಂಟಲ್ ಡಾಟಾಗೆ ಹೋಲ್ಡ್ ಗುಡ್ ಆಗೋ ಥರ ಒಂದು ಫಾರ್ಮುಲಾ ಡೈರೆಕ್ಟಾಗಿ ಬರೆದಿದ್ರು, ಅದೇ ಫಾರ್ಮುಲಾನ ಬೋರು ಥಿಯರಿಟಿಕಲ್ ಕ್ಯಾಲ್ಕುಲೇಷನ್ಸ್ ಇಂದ ಮತ್ತೆ ಅದೇ ಫಾರ್ಮುಲಾನು ಅಬ್ಟೈನ್ ಮಾಡಿದ್ರು. ಸೊ ದಿಸ್ ವಾಸ್ ದ ಟ್ರಿಯಂಫ್ ಆಫ್ ಬೋರ್ಸ್ ಥಿಯರಿ. ಸೊ ಹಂಗಾರೆ ಬೋರ್ ಪ್ರಕಾರ ರಿಡ್ಬರ್ಗ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನು? ಹಂಗಾರೆ ಬೋರ್ ಪ್ರಕಾರ ರಿಡ್ಬರ್ಗ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನು? m e⁴/8ε0² h³ c. Okay, so you may get 3 or 5 mark question. Obtain Rydberg formula using Bohr's model. Then you have to solve this till here, or obtain the expression for frequency and wavelength of photon emitted. Andre solve till here. Okay, like that you can go on working out. So again consider this equation. What you got for wavelength when an electron jumps from higher energy orbit to lower energy orbit in an atom or ion containing only one electron? ಏನು ಬಂತದು? mz² divided by 8ε0² h³ c into 1/n1² minus 1/n2² ಅಲ್ವಾ? ಸೊ ಈಗ m⁴ 8ε0² h³ c ನ ಏನಂತ ಕರಿಬೋದು ನಾವಿನ್ನು? m⁴ 8ε0² h³ c ನ r ಅಂತ ಕರೆದ್ರೆ ನಮ್ಗೇನು ಉಳ್ಕಂತು? z² r ಇಂಟು 1/n1² ಮೈನಸ್ 1/n2² ಬಂತು ನೋಡಿ. ಇದೆ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಸೊ ಇದು ಜನರಲ್ ಎಕ್ಸ್ಪ್ರೆಷನ್. ಇದು ಎನಿ ಆಟಮ್ ಆರ್ ಅಯಾನ್ ಕಂಟೈನಿಂಗ್ 1 ಎಲೆಕ್ಟ್ರಾನ್ಗೆ ಅಪ್ಲೈ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ಗೆ ಹಾಕಿದ್ರೆ ಝೆಡ್ಗೆ 1 ಕೊಡಿ, ಆಗ ಸಿಂಪ್ಲಿ ಇದೇ ಸಿಕ್ತು ವಾಪಸ್. ಓಕೆನಾ? ಅದೇ He+ಗೆ ಹಾಕಿದ್ರೆ ಝೆಡ್ಗೆ 2 ಕೊಡಬೇಕು, Li2+ಗೆ ಹಾಕಿದ್ರೆ ಝೆಡ್ಗೆ 3 ಕೊಡಬೇಕು, B3+ಗೆ ಹಾಕಿದ್ರೆ ಝೆಡ್ಗೆ 4 ಕೊಡಬೇಕು, ಬೋರಾನ್ 4+ಗೆ ಹಾಕಿದ್ರೆ ಝೆಡ್ಗೆ 5 ವ್ಯಾಲ್ಯೂ ಕೊಡಬೇಕು. ಸೊ ಈ ಫಾರ್ಮುಲಾ ಇನ್ ಜನರಲ್ ಎನಿ ಆಟಮ್ ಕಂಟೈನಿಂಗ್ ಸಿಂಗಲ್ ಎಲೆಕ್ಟ್ರಾನ್ಗೆ ಅಪ್ಲೈ ಮಾಡ್ಬೋದು ನೋಡಿ. ಅದೇ ನಿಮಗೆ ಹೈಡ್ರೋಜನ್ಗೆ ಅಷ್ಟೇ ಬೇಕು ಸರ್ ನನಗೆ ಅಂದರೆ ಝೆಡ್ಗೆ 1 ಕೊಡಿ, ಆಗೇನಾಯ್ತು ನೋಡಿ. ಆಯ್ತಲ್ಲ, ಹೈಡ್ರೋಜನ್ಗೂ ಸಿಕ್ತಲ್ಲ, ಝೆಡ್ಗೆ 1 ಕೊಡಿ, ಹೈಡ್ರೋಜನ್ಗೂ ಸಿಕ್ತು. ಸರ್ ನನಗೆ ಎಲ್ಲದಕ್ಕೂ ಬೇಕು ಸರ್, ಹೈಡ್ರೋಜನ್ಗೂ ಬೇಕು, He+ಗೂ ಬೇಕು, Li2+ಗೂ ಬೇಕು, B3+ಗೂ ಬೇಕು, ಬೋರಾನ್ 4+ಗೂ ಬೇಕು ಅಂದರೆ ಯೂಸ್ ದಿಸ್ ಜನರಲ್ ಫಾರ್ಮುಲಾ. ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪರ್ಪಸ್ಗೆ ತುಂಬ ಇಂಪಾರ್ಟೆಂಟ್ ನೋಡಿ. ಅವರು ನಿಮಗೆ ಹೈಡ್ರೋಜನ್ನು ಮತ್ತು He+ ಕಂಪೇರ್ ಮಾಡೋಕ್ಕೆ ಕೊಡ್ತಾರೆ, ಆಗ ಇವುಗಳ ಮಧ್ಯೆ ಕಂಪ್ಯಾರಿಸನ್ ಇರುತ್ತೆ. ಅಥವಾ Li2+ ಮತ್ತು
He+ ಕಂಪೇರ್ ಮಾಡಬೇಕು, ಆಗ ಇದನ್ನ 2 ಸರಿ ಬರ್ಕೊಂಡು ಕಂಪೇರ್ ಮಾಡಬೇಕು ಹಂಗೆ. ಸೊ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಬಟ್ ಇನ್ ಜನರಲ್ ಫಾರ್ ಹೈಡ್ರೋಜನ್ ದಿಸ್ ಇಸ್ ಯುವರ್ ಫಾರ್ಮುಲಾ. ಸೊ ಈಗ ಗೊತ್ತಲ್ಲ ನಿಮ್ಗೆಲ್ಲರಿಗೂ ಲೈಮನ್ ಸೀರೀಸ್ ಅಂದರೆ N11 N2 2 3 4 5 6 7. ಬಾಮರ್ ಸೀರೀಸ್ ಅಂದರೆ N12 N2 3 4 5 6 7 8 9 till infinity. ಪಾಸ್ಕನ್ ಸೀರೀಸ್ ಅಂದರೆ N13 N2 4 5 6 7 8 ಹಂಗೆ. ಬ್ರಾಕೆಟ್ ಸೀರೀಸ್ ಅಂದರೆ N14 N2 5 6 7 8 9. ಫಂಡ್ ಸೀರೀಸ್ ಅಂದರೆ N15 N2 6 7 8 9 10 ಹಂಗೆ ಹೋಗ್ತಾ ಇರುತ್ತೆ. ಓಕೆನಾ? ಆಮೇಲೆ ಒಂದು ತಿಳ್ಕೊಳ್ಳಿ, ದ ಲೋಯೆಸ್ಟ್ ವೇವ್ ಲೆಂತ್ ಸೀರೀಸ್ ಯಾವುದು ನಮ್ಮ 5 ಸೀರೀಸಲ್ಲಿ? ಲೋಯೆಸ್ಟ್ ವೇವ್ ಲೆಂತ್ ಸೀರೀಸ್ ಲೈಮನ್, ಅದಕ್ಕಿಂತ ಚೂರು ಜಾಸ್ತಿ ವೇವ್ ಲೆಂತ್ ಸೀರೀಸ್ ಬಾಮರ್, ಅದಕ್ಕಿಂತ ಇನ್ನೂ ಜಾಸ್ತಿ ವೇವ್ ಲೆಂತ್ ಸೀರೀಸ್ ಪಾಸ್ಕನ್, ಇನ್ನೂ ಜಾಸ್ತಿ ವೇವ್ ಲೆಂತ್ ಸೀರೀಸ್ ಬ್ರಾಕೆಟ್, ಇನ್ನೂ ಜಾಸ್ತಿ ವೇವ್ ಲೆಂತ್ ಸೀರೀಸ್ ಫಂಡ್ ಸೀರೀಸ್. ಓಕೆನಾ? ಆಮೇಲೆ ಪ್ರತಿ ಸೀರೀಸಲ್ಲಿ ಅತಿ ಕಡಿಮೆ ಇರೋ ವೇವ್ ಲೆಂತಿನ ಲೈನ್ ಯಾವುದು? ಅದೇ ದ ಲಾಸ್ಟ್ ಲೈನ್ ಅಥವಾ ಸೀರೀಸ್ ಲಿಮಿಟ್. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು.